ಪಕ್ಕಾ 2028 ಗಂಟ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟ್ರು. 28 ಆದಮೇಲೂ ಸಹ ಸಿದ್ದರಾಮಯ್ಯನವ್ರ ಸರ್ಕಾರನ ಬಂದು ಅವ್ರ ನೇತೃತ್ವದಲ್ಲೇ ಯಾರು ಸಿ ಎಂ ಆಗ್ಬೋದು. ಅಲ್ಲಿ ತನಕ ಸಿ ಎಂ ಕುರ್ಚಿ ಖಾಲಿ ಇಲ್ಲ. ಸನ್ಮಾನ್ಯ ದೇವೇಗೌಡರು ಮೊನ್ನೆ ಒಂದು ಮಾತು ಹೇಳಿದ್ರು, ಸಿದ್ದರಾಮಯ್ಯನವ್ರಿಗೆ ಹಣಕಾಸು ಮಂತ್ರಿ ಕೊಟ್ಟು ನಾ ಬೆಳೆಸ್ತೀವಿ ಅಂತ. ಗೊತ್ತಿದೆಯಾ ನಿಮಗೆ? ಅದು ಹೇಳಿದ್ರು. ಅವ್ರು ಏನು ಬೆಳೆಸಿಲ್ಲ. ಸಿದ್ದರಾಮಯ್ಯನ ಸರ್ವನಾಶ ಮಾಡೋಕ್ಕೆ ತಳಪಾಯ ಹಾಕಿ ಗುಂಡಿ ಹೊಡೆದವ್ರು ಅವರು. ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು 83ರಲ್ಲಿ ಅವರಿಗೆ ಪಶುಸಂಗೋಪನಾ ಮಂತ್ರಿ ಕೊಟ್ಟು, ರಸ್ತೆ ಸಾರಿಗೆ ಮಿನಿಸ್ಟ್ರು ಕೊಟ್ಟು, ರೇಷ್ಮೆ ಮಿನಿಸ್ಟ್ರು ಕೊಟ್ಟು, ಕನ್ನಡ ಕಾಲೇಜು ಸಮಿತಿ ಅಧ್ಯಕ್ಷರು ಕೊಟ್ಟು ಬೆಳೆಸ್ಕೊ ಬಂದರು. ಅದಾದಮೇಲೆ ಜಯಂತ್ ಪಟೇಲ್ರವರಾದರು. ಜಯಂತ್ ಪಟೇಲ್ರಾದ್ರು ಒಳ್ಳೆ ಆಡಳಿತ ನಡೆಸಿದ್ರು ಸಿದ್ದರಾಮಯ್ಯನವರು. ಆವಾಗ ಸಿದ್ದರಾಮಯ್ಯನವ್ರು ಚೀಫ್ ಮಿನಿಸ್ಟರ್ ಆಯ್ತಾರೆ ಅಂತ ಸರ್ಕಾರನ ಡಿಸಾಲ್ವ್ ಮಾಡಿ ದೇವೇಗೌಡರವರು ಅವರು ಡೆಲ್ಲಿನ ಬರೋಷ್ಟರಲ್ಲಿ ಸರ್ಕಾರನ ಹಾಳು ಮಾಡಿ ಎಲೆಕ್ಷನ್ಗೆ ಹೋದರು. ಎಲೆಕ್ಷನ್ಗೆ ಹೋದಾಗ ದೇವೇಗೌಡರು ಇನ್ನೂ ಅವ್ರ ಮಕ್ಕಳದು ರಿಸಲ್ಟೇ ಬಂದಿರಲಿಲ್ಲ. ತಾವು ಚೀಫ್ ಮಿನಿಸ್ಟರ್ ಆದರು. ನಾನು ಅವ್ರಿಗೆ ಹಣಕಾಸು ಮಂತ್ರಿ ಕೊಟ್ಟರು ಅಂತಾರಲ್ಲ, ಹಣಕಾಸು ಮಂತ್ರಿ ಅವ್ರು ಕೊಡಲಿಲ್ಲ, ನಾವು ಈಸ್ಕೊಂಡು ನಾವು ದುಡ್ದಿದ್ದೀವಿ ಕೊಡು ಅಂತ. ಸಿದ್ದರಾಮಯ್ಯನ ದೇವೇಗೌಡರ ಆಗಲಿ, ಯಡಿಯೂರಪ್ಪನ ಆಗಲಿ, ಕುಮಾರಸ್ವಾಮಿ ಆಗಲಿ, ಇನ್ನೊಬ್ಬನಲ್ಲಿ ಬೆಳೆಸಿಲ್ಲ. ಈ ರಾಜ್ಯದ ಜನರು ಅವನು ಪ್ರತಿಯೊಂದು ಜನಾಂಗದವ್ರಿಗೆ ಇವನು ಬಡವ ಬಲ್ಲಿಗ ಬಡವನ ಕಷ್ಟ ಏನು ಅಂತ ಅರಿವು ಮಾಡ್ಕೊಂಡ್ರು ಸಿದ್ದರಾಮಯ್ಯ ಸಾಹೇಬ್ರು ಒಬ್ಬರೇ. ರಾಜಕಾರಣಕ್ಕೆ ಬಂದಿರೋರ ಪೈಕಿಲಿ ಯಾರೂ ಸಹ ಇದುವರೆಗೆ ಬಡತನದಲ್ಲಿ ಬಂದಿರೋರನ್ನ ಗುರುತಿಸಿಲ್ಲ. ಇವರಿಗೆ ಎಳೆ ಚಿಕ್ಕ ಬೇಸ್ ಅಂತಾರಲ್ಲ, ಬೇಸ್ ಮಾಡ್ದಿಂದಾನೆ ರೈತರದು, ಬಡವರದು, ಕೂಲಿ ಕಾರ್ಮಿಕರದು ಏನು ಕಷ್ಟ ಅಂತ ಅರಿತ್ಕೊಂಡಿರೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಜನರು ಬಹುಮತವಾಗಿ ಕಾಂಗ್ರೆಸ್ ಅವರು ಬೇಕು, ಸಿದ್ದರಾಮಯ್ಯನ ಆಡಳಿತ ಬರಬೇಕು ಅಂದಾಗ ಅವ್ರಿಗೆ ನೀವು ಅಂತಿರಲ್ಲ ಗ್ಯಾರಂಟಿ ಕೊಟ್ಟರೆ ಏನದು 2.5 ವರ್ಷಕ್ಕೆ ಕುರ್ಚಿ ಬಿಟ್ಕೊಡ್ತೀನಿ ಅದೆಲ್ಲ ಜನರಿಗೆ ಬಸ್ ಫ್ರೀ ಮಾಡ್ತೀವಿ.